ಹಾಯ್ ಫ್ರೆಂಡ್ಸ್, ಬ್ಯಾಚುಲರ್ಸ್ ಬ್ಯೂಟಿಫುಲ್ ವರ್ಡ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ನಿಮಗೊಂದು ದೇವಸ್ಥಾನದ ಬಗ್ಗೆ ತಿಳಿಸ್ತಾ ಇದ್ದೀನಿ. ಅಂದರೆ ಮಹದೇಶ್ವರ ಬೆಟ್ಟ ಅಂತ ಮಾಗಡಿನಲ್ಲಿದೆ. ಇದು ಗುಹೆನಲ್ಲಿ ಶಿವಲಿಂಗ ಇದೆ, ಗುಹೆನಲ್ಲಿದೆ. ಮತ್ತು ಇಲ್ಲಿ ಒಂದು ವಿಗ್ರಹ ಇದೆ ಋಷಿದು. ಅದು ಯಾವ ಋಷಿ ಅಂತ ನನಗೆ ಗೊತ್ತಿಲ್ಲ. ಸೊ ಯಾವುದೇ ಇನ್ಫಾರ್ಮೇಷನ್ ನನಗೆ ಅಷ್ಟು ಗೊತ್ತಿಲ್ಲ. ಇಲ್ಲಿ ಯಾರೂ ಇರೋದು ಇಲ್ಲ ಕೇಳೋದಕ್ಕೆ. ಸೋಮವಾರ ಒಂದಿನ ಪೂಜಾರಿಗಳಿರ್ತಾರೆ, ದೇವಸ್ಥಾನ ತೆಗ್ದಿರುತ್ತೆ. ಬೇರೆ ಟೈಮಲ್ಲೆಲ್ಲ ಗುಹೆ ಓಪನ್ ಇರುತ್ತೆ ಎನಿ ಟೈಮು. ಅದಕ್ಕೆ ಯಾವುದೇ ಗೇಟ್ ಇಲ್ಲ, ಏನಿಲ್ಲ. ಸೊ ನೀವು ಬಂದರೆ, ಬೇರೆ ಟೈಮಲ್ಲಿ ಬಂದರೆ ಗುಹೆ ನೋಡ್ಬೋದು. ಬಟ್ ದೇವಸ್ಥಾನಕ್ಕಾದರೆ ಸೋಮವಾರ ಮಾತ್ರ ಬರಬೇಕು. ಸೋಮವಾರ 12 ಗಂಟೆವರೆಗೂ ಇರುತ್ತೆ ಅಂತೆ, ಅವತ್ತು ಓಪನ್ ಇರುತ್ತೆ. ಮತ್ತು ನೋಡ್ಬೋದು ನೀವು ಗುಹೆ ಎಷ್ಟು ಚಿಕ್ಕದಾಗಿದೆ ಪ್ಲೇಸು ಹೋಗೋದಕ್ಕೆ. ಮತ್ತು ಈಚೆ ಸ್ವಲ್ಪ ಮಾಡಿಫಿಕೇಷನ್ ಮಾಡಿದ್ದಾರೆ ಸಿಮೆಂಟಲ್ಲೆಲ್ಲ. ಅಂದರೆ ಒಳಗಡೆ ಹೋಗೋದಕ್ಕೆ ಸ್ಟೆಪ್ಸ್ ಎಲ್ಲ ನೋಡ್ಬೋದು, ಸಿಮೆಂಟಲ್ಲೆಲ್ಲ ಸ್ವಲ್ಪ ಇದು ಮಾಡಿದ್ದಾರೆ. ಮತ್ತು ಒಳಗಡೆ ಬಂಡೆ ಕೆಳಗಡೆ ಇದೆ ಶಿವಲಿಂಗ ಇದೆ, ಮತ್ತು ವಿಗ್ರಹ ಇದೆ ಋಷಿದು. ಅದು ಉದ್ಭವ ಆಗಿರೋದಾ ಇಲ್ಲ ಪ್ರತಿಷ್ಠಾಪನೆ ಮಾಡಿರೋದೋ ಗೊತ್ತಿಲ್ಲ. ಇದು ನನಗೆ ಹೇಗೆ ಗೊತ್ತಾಯಿತು ಅಂತಂದರೆ, ಒಂದು ವರ್ಷದಿಂದ ಸ್ವಲ್ಪ ತುಂಬ ಕಷ್ಟ ಇತ್ತು. ಅವಾಗ ಒಂದಿನ ಏನೋ ಬೇಜಾರಲ್ಲಿ ಹಿಂಗೆ ಮಲಗಿರ್ಬೇಕಂದ್ರೆ ಕನಸಲ್ಲಿ ಯಾರೋ ಬಂದು ಹೇಳ್ದಂಗಾಯ್ತು. ಅಂದರೆ ಈ ಥರ ಒಂದು ಗುಹೆನಲ್ಲಿ ಶಿವಲಿಂಗ ಇದೆ, ಅಲ್ಲಿ ಹೋಗ್ಬಿಟ್ಟು ನೀನು ಅಭಿಷೇಕ ಮಾಡ್ಕೊಂಡು ಬಂದರೆ, ಅಭಿಷೇಕ ಮಾಡಿ ಪೂಜೆ ಮಾಡ್ಕೊಂಡು ಬಂದರೆ ನಿನಗೆಲ್ಲ ಒಳ್ಳೇದಾಗುತ್ತೆ ಅಂತ ಹೇಳ್ದಂಗಾಯ್ತು. ಸೊ ಹಾಗಾಗಿ ಬೆಳಗ್ಗೆ ಎದ್ದು ಕೇಳಿದ್ದಕ್ಕೆ ಮನೇಲಿ ಈ ಥರ ಇದೆ, ದೇವಸ್ಥಾನ ಇದೆ ಅಂತ ಹೇಳಿದ್ರು. ಆವಾಗಿಂದ ಹೋಗ್ತಾಯಿದ್ದೀನಿ. ತಿಂಗ್ಳಿಗೊಂದ್ಸತಿ ಹೋಗಿ ಪೂಜೆ ಮಾಡ್ಕೊಂಡು ಬರ್ತೀನಿ. ಅಂದರೆ ಏನೇ ಕೇಳ್ಕೊಂಡ್ರೂ ಆಗುತ್ತೆ, ಏನೇ ಬೇಡಿಕೆ ಇದ್ರೂ ಈಡೇರುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಮತ್ತು ಜಾಗನೂ ತುಂಬ ಚೆನ್ನಾಗಿದೆ. ಈ ಥರ ವಾತಾವರಣ, ಈ ಥರ ಇದೆಲ್ಲ ಇವಾಗ ಎಲ್ಲೂ ಹೊರ್ಗಡೆ ಸಿಗಲ್ಲ ಅನಿಸುತ್ತೆ ಆಲ್ಮೋಸ್ಟ್ ಅಲ್ವಾ. ಇವಾಗೆಲ್ಲ ಕಮರ್ಷಿಯಲ್ ಆಗಿಬಿಟ್ಟಿದೆ ದೇವಸ್ಥಾನಗಳಂದರೆ. ಈ ಥರ ದೇವಸ್ಥಾನಗಳು ಎಲ್ಲಿದೆ ಹೇಳಿ, ಗುಹೆ ಒಳಗಡೆ ಎಲ್ಲ. ಸೊ ಹಾಗಾಗಿ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತಲೇ ಈ ಒಂದು ವಿಡಿಯೋ ಮಾಡಿದ್ದೀನಿ. ಅಂದರೆ ಇಷ್ಟು ದಿನ ಇದು ಯೂಟ್ಯೂಬ್ ಚಾನಲ್ ಇರಲಿಲ್ಲ, ಸೊ ಯಾರಿಗೂ ಅಷ್ಟು ತಿಳಿಸೋಕ್ಕಾಗಿರಲಿಲ್ಲ. ಸೊ ಹೇಗಿದ್ರು ಚಾನಲ್ ಇತ್ತಲ್ಲ, ಹಾಗೆ ಒಂದು ವಿಡಿಯೋ ಮಾಡಾಕಿದ್ರೆ ಜನನೂ ಇಷ್ಟಪಡ್ತಾರೆ, ಒಂದು ಹೊಸ ಅನುಭವ ಆಗುತ್ತೆ ಅವ್ರಿಗೂ ಅನ್ನೋ ಕಾರಣಕ್ಕೆ ಮಾಡಿದ್ದೀನಿ. ನಾನು ತಿಂಗ್ಳಿಗೊಂದ್ಸತಿ ಬಂದು ಪೂಜೆ ಮಾಡ್ಕೊಂಡು ಹೋಗ್ತೀನಿ. ಇದು ಎಲ್ಲಿದೆ ಅಂತಂದರೆ ಮೋಟೆಗೌಡನ ಪಾಳ್ಯ, ಮಾಗಡಿ ಮೋಟೆಗೌಡನ ಪಾಳ್ಯ, ರಾಮನಗರ ಡಿಸ್ಟಿಕ್ ಅಂತ ಹೇಳ್ಬೋದು. ಮಾಗಡಿಯಿಂದ ಬರಬೇಕು. ಸೊ ಮುಂದೆ ನಾನು ನಿಮಗೆ ರೂಟನ್ನು ತೋರಿಸ್ತೀನಿ. ಸೊ ಬನ್ನಿ ಫಸ್ಟ್ ಪೂಜೆ ಮಾಡೋಣ. ಫಸ್ಟ್ ನಾನಿಲ್ಲಿ ಇದು ಅಭಿಷೇಕ ಮಾಡಿ ನೀರಲ್ಲಿ ಮತ್ತು ಹಾಲಲ್ಲಿ ಅಭಿಷೇಕ ಮಾಡಿಬಿಟ್ಟು ಪೂಜೆ ಮಾಡ್ತೀನಿ. ಫ್ರೆಂಡ್ಸ್, ಏನಂದರೆ ಇದು ಇಲ್ಲಿ ಫಂಕ್ಷನ್ ಕೂಡ ಮಾಡ್ಕೊಬೋದು ನೀವು. ಅಂದರೆ ನಾನ್ ವೆಜ್ ಒಂದು ಬಿಟ್ಟು ಬೇರೆ ಎಲ್ಲ ಥರ ಫಂಕ್ಷನ್ ಮಾಡ್ಕೊಬೋದು, ಬರ್ಡೇ ಮಾಡ್ಕೊಬೋದು. ಲಾಸ್ಟ್ ಟೈಮು ಇಲ್ಲೇ ಯಾವುದೋ ಮದುವೆನೂ ಆಗ್ತಿತ್ತು. ಅಂದರೆ ಊಟ ಎಲ್ಲ ಇಲ್ಲಿ ಮಾಡ್ಕೊಬೋದು, ಅಡುಗೆ ಮಾಡ್ಕೊಬೋದೋ ಇಲ್ಲ ಗೊತ್ತಿಲ್ಲ ನನಗೆ. ಮೋಸ್ಟ್ಲಿ ಪ್ಲೇಸ್ ಇದೆ, ನೀವೇ ಎಲ್ಲ ತಂದುಬಿಟ್ಟು ಮಾಡ್ಕೊಬೋದೇನೋ. ಬಟ್ ಹೊರ್ಗಡೆಯಿಂದ ಮಾಡಿ ತೊಗೊಂಬಂದು ಇಲ್ಲಿ ಊಟ ಮಾಡ್ತಾರೆ. ಅಂದರೆ ಯಾರೋ ಮದುವೆ ಮಾಡಿದ್ರಲ್ವ, ಅದು ನೋಡಿದಾಗ ನೋಡಿದೆ ನಾನು. ಬಾಕ್ಸಲ್ಲೆಲ್ಲ ತೊಗೊಂಬಂದು ಎಲ್ರಿಗೂ ಊಟ ಬಡಿಸ್ತಾಯಿದ್ರು. ನೀವು ಬೇಕಂದರೆ ಮಾಡ್ಕೊಬೋದು ಅನಿಸುತ್ತೆ. ಪ್ಲೇಸೆಲ್ಲ ಇದೆ ಸೈಡಲ್ಲಿ, ಅಂದರೆ ಇದು ಖಾಲಿ ಜಾಗ ಇದೆ, ಹೊಲ ಥರ ಎಲ್ಲ ಇದೆ, ಅಲ್ಲಿ ಮಾಡ್ಕೊಬೋದು ಅನಿಸುತ್ತೆ. ಅಂದರೆ ಎಲ್ಲ ಥರ ಐಟಮು ನೀವು ತೊಗೊಂಬರ್ಬೇಕಾಗುತ್ತೆ. ಮತ್ತು ಇಲ್ಲಿ ಯಾವುದೇ ಇದಿಲ್ಲ, ಅಂದರೆ ಪೂಜೆ ಅಂಗಡಿ ಆಗಲಿ ಮತ್ತು ಹೋಟೆಲ್ ಆಗಲಿ ಯಾವುದೇ ಇದು ಫೆಸಿಲಿಟಿ ಇಲ್ಲ. ಎಲ್ಲ ಒಂಥರ ಖಾಲಿ ಇರುತ್ತೆ, ಯಾರೂ ಜನನೇ ಇರಲ್ಲ ಹೇಳ್ಬೇಕಂದ್ರೆ, ಒಬ್ಬರೂ ಇರಲ್ಲ. ಸೋಮವಾರ ಒಂದಿನ ಪೂಜಾರಿಗಳಿರ್ತಾರೆ, ಮತ್ತು ಅವರು ಇವರು ಒಬ್ಬೊಬ್ರು ಎಲ್ಲೋ ಅಪರೂಪಕ್ಕೆ ಬರ್ತಾರೆ, ಜನನೂ ಬರ್ತಾರೆ, ಆದರೆ ರೇರು. ಮತ್ತು ವರ್ಷಕ್ಕೊಂದ್ಸತಿ ಇಲ್ಲೇನೋ ಜಾತ್ರೆನೂ ಮಾಡ್ತಾರಂತೆ, ಅದು ನನಗೆ ಗೊತ್ತಿಲ್ಲ. ಇವಾಗಷ್ಟೇ ನನಗೆ ಗೊತ್ತಿರೋದು ಈ ದೇವಸ್ಥಾನ. ಇಷ್ಟು ವರ್ಷ ಅಂದರೆ ಒಂದು 30 ವರ್ಷದಿಂದ ನಮ್ಗೆ ಇಂಥದ್ದು ಒಂದು ದೇವಸ್ಥಾನ ಇದೆ ಅಂತಲೇ ಗೊತ್ತಿಲ್ಲ, ಐಡಿಯಾನೇ ಇಲ್ಲ. ಈ ಥರ ಕನಸು ಬಂದಮೇಲೆ ಹೌದು ಇದೆ ಅಂತ ಗೊತ್ತಾಗಿದ್ದು. ಸೊ ಹಂಗೆ ನಮ್ಮಂಗೆ ಎಷ್ಟೋ ಜನ ಗೊತ್ತಿರಲ್ಲ, ಅಂದರೆ ಮಾಗಡಿಲಿರೋರ್ಗೂ ಗೊತ್ತಿರಲ್ಲ ಅನಿಸುತ್ತೆ. ಸುತ್ತಮುತ್ತ ಎಲ್ಲೋ ಕೆಲವ್ರಿಗೆ ಗೊತ್ತಿರುತ್ತೆ. ಒಳ್ಳೆ ದೇವಸ್ಥಾನ, ಬಂದು ಒಂದು ಸತಿ ವಿಸಿಟ್ ಮಾಡಿ. ಈಗೆಲ್ಲ ದೇವಸ್ಥಾನಗಳಂದರೆ ಗೊತ್ತೇ ಇದೆ, ಏನು ಕಮರ್ಷಿಯಲು. ಪ್ರತಿಯೊಂದು ದೇವಸ್ಥಾನಕ್ಕೆ ಎಲ್ಲೋದ್ರೂ ಫಸ್ಟು ಇದು ಮಂಗಳಾರತಿಗೆ ಎಷ್ಟು ದುಡ್ಡು ಹಾಕ್ತಾರೆ, ಎಷ್ಟು ಇದು ಮಾಡ್ತಾರೆ. ಇದೇ ಥರ ದುಡ್ಡು ಜಾಸ್ತಿ ಇದೆಯಾ, ಅವ್ರನ್ನೇ ಒಂಥರ ಟ್ರೀಟ್ ಮಾಡೋದು, ಇಲ್ಲಾಂದರೆ ಒಂಥರ ಟ್ರೀಟ್ ಮಾಡೋದು, ಈ ಥರ ನೋಡ್ತಾ ಇರ್ತೀವಿ ನಾವು ಯೂಶ್ವಲಿ. ಸೊ ಹಾಗಾಗಿ ಇಂಥ ದೇವಸ್ಥಾನಗಳು ಆ ಥರದ್ದು ಯಾವುದೇ ಇದಿರಲ್ಲ. ಏನು ಮಂಗಳಾರತಿಗೆ ದುಡ್ಡು ಹಾಕಬೇಕು, ಅದು ಇದು ಈ ಥರದ್ದು. ಮತ್ತು ನಮ್ಮ ಇದನ್ನು ನೋಡ್ತಾರೆ, ದುಡ್ಡನ್ನು ನೋಡ್ತಾರೆ, ಇದೆಲ್ಲ ಯಾವುದೇ ಇರಲ್ಲ. ನಮಗೆ ಸಮಾಧಾನವಾಗಿ ಹೋಗಿ, ಮತ್ತು ಕೆಲವೊಂದು ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ಯೂಶ್ವಲಿ ಅವರೇ ಪೂಜೆ ಮಾಡಿ ಕೊಡ್ತಾರಲ್ವ. ಇಲ್ಲಿ ಹಂಗೇನಿಲ್ಲ, ನಿಮ್ಮ ಮನ್ಸಿಗೆ ಸಮಾಧಾನ ಅನ್ನೋಷ್ಟು ನೀವೇ ಮಾಡ್ಕೊಬೋದು.
ನೀವೇ ಅಭಿಷೇಕ ಮಾಡ್ಬೋದು, ನೀವೇ ಎಲ್ಲ ಪೂಜೆಯಿಂದ ಹಿಡಿದು ಎಲ್ಲ ಪ್ರತಿಯೊಂದು ನೀವೇ ಮಾಡ್ಕೊಬೋದು. ನೋಡಿ ಮಾಡ್ತಾಯಿದ್ದೀನಿ ನೋಡಿ, ಎಷ್ಟು ಖುಷಿ ಅನಿಸುತ್ತೆ ಗೊತ್ತಾ ನನಗಿಲ್ಲಿ ಬಂದರೆ. ಯಾಕಂದರೆ ಅದು ಏನೋ ಒಂಥರ ಅನುಭವ ಅಲ್ವಾ ಈ ಥರ ಪ್ಲೇಸ್ಗಳಿಗೆ ಬರೋದು. ಮನೆಯಲ್ಲಿ ನಾವು ಮಾಡ್ತೀವಿ ಯೂಶ್ವಲಿ ಪೂಜೆಗಳನ್ನ, ಬಟ್ ಈ ಥರ ಇದಕ್ಕೆ ಬಂದು ಮಾಡೋದ್ರಿಂದ ಏನೋ ಒಂಥರ ಖುಷಿ ಕೊಡುತ್ತೆ ಮನಸ್ಸಿಗೆ. ಮತ್ತು ಇದು ಇವ್ರದ್ದು ಋಷಿ ವಿಗ್ರಹ ನೋಡ್ಬೋದು ನೀವು. ಏನೋ ಒಂಥರ ರಿಯಾಲಿಟಿ ಅನಿಸುತ್ತಲ್ವ, ರಿಯಲ್ ಆಗಿದ್ದಾರೇನೋ, ಕೂತಿದ್ದಾರೇನೋ, ಯಾರೋ ಕೂತಿದ್ದಾರೇನೋ ಅನ್ನೋ ಥರನೇ ಫೀಲ್ ಆಗುತ್ತೆ. ಯೂಶ್ವಲಿ ಫಸ್ಟ್ ನಾನು ನೋಡಿದಾಗೂ ಸಡನ್ನಾಗಿ ನೋಡಿದಾಗ ಹಂಗೆ ಅಂದ್ಕೊಂಬಿಟ್ಟೆ ಯಾರೋ ಕೂತ್ಕೊಂಡಿದ್ದಾರೆ ಅಂತ. ಆ ಕಣ್ಣು ಅದರಲ್ಲಿರೋ ಇದಾಗಲಿ ಏನೋ ರಿಯಾಲಿಟಿ ಬರುತ್ತೆ, ರಿಯಲಾಗಿ ಕೂತ್ಕೊಂಡಿದ್ದಾರೆ ಅನ್ನೋ ಫೀಲ್ ಕೊಡುತ್ತೆ. ತುಂಬ ಚೆನ್ನಾಗಿದೆ ಪ್ಲೇಸು. ಮತ್ತು ಇದು ಗುಹೆ, ನೀವು ಒಳಗಡೆ ಹೋಗ್ಬೇಕಂದ್ರೆ ಬಕ್ಕೊಂಡು ಅಥವಾ ಇದು ಕುತ್ಕೊಂಡು ಹೋಗಬೇಕು, ನಿಂತ್ಕೊಂಡು ಹೋಗೋಕ್ಕಾಗಲ್ಲ. ಸೊ ಹಾಗಾಗಿ ಸ್ವಲ್ಪ ಹುಷಾರು, ಮುಂಚೆನೇ ಹೇಳಿರ್ತೇನೆ. ಮತ್ತು ಒಳಗಡೆ ಹೋಗ್ಬೇಕಂದ್ರೆ ನೀವು ಬ್ಯಾಟ್ರಿ ಹಾಕ್ಬಿಟ್ಟು ಫಸ್ಟು ಎಲ್ಲ ಚೆಕ್ ಮಾಡಿ, ಯಾಕಂದರೆ ಗುಹೆ ಅಲ್ವಾ, ಮತ್ತು ಗೇಟ್ ಏನಿರಲ್ಲ. ಸೊ ಹಾಗಾಗಿ ಏನಾದರೂ ಒಳಗಡೆ ಬಂದು ಸೇರಿಕೊಂಡ್ರೂ ಗೊತ್ತಾಗಲ್ಲ. ಫಸ್ಟು ಒಳಗಡೆ ಚೆಕ್ ಮಾಡಿಬಿಟ್ಟು ಏನೂ ಇಲ್ಲ ಅಂತ ಕನ್ಫರ್ಮ್ ಆದಮೇಲೆ ಒಳಗಡೆ ಎಂಟ್ರಿ ಕೊಡಿ. ಫುಲ್ ಕತ್ತಲೆ ಇರುತ್ತೆ. ಯೂಶ್ವಲಿ ನಿಮ್ಮ ಹತ್ರ ಬ್ಯಾಟ್ರಿ ಇಟ್ಕೊಂಡ್ರೆ ಒಳ್ಳೆಯದು. ಮತ್ತು ಇದು ನಾವು ಕುತ್ಕೊಂಡ್ರೆ ನಮ್ಮ ತಲೆಗೆ ತಾಕುತ್ತೆ ಬಂಡೆ, ಅಷ್ಟು ಕೆಳಗಡೆ ಇರುತ್ತೆ. ಹಾಗಾಗಿ ಸ್ವಲ್ಪ ನೋಡಿಕೊಂಡು ಇದು ಮಾಡಿ, ಕುತ್ಕೊಂಡೇ ಪೂಜೆ ಮಾಡಬೇಕು. ಬಕ್ಕೊಂಡು ಮಾಡೋಕ್ಕಾಗಲ್ಲ, ಬಕ್ಕೊಂಡ್ರೂ ತಾಕುತ್ತೆ ತಲೆಗೆ. ಸೊ ಹಾಗಾಗಿ ಸ್ವಲ್ಪ ಇದು ಇಕ್ಕಟ್ಟಾಗುತ್ತೆ. ಮತ್ತು ದಪ್ಪ ಇರೋರ್ಗಂತೂ ತುಂಬ ಕಷ್ಟ. ಅಂದರೆ ಬಾಡಿ ಶೇಮಿಂಗ್ ಮಾಡ್ತಾಯಿದ್ದೀನಿ ಅಂತ ಅಂದ್ಕೊಂಬೇಡಿ, ಹೇಳಿದ್ದು ಅಂದರೆ ಮುಂದೆ ನಿಮ್ಗೆ ಪ್ರಾಬ್ಲಮ್ ಆಗಬಾರ್ದು, ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಮುಂಚೆನೇ ಎಚ್ಚರಿಕೆ ಕೊಡ್ತಾಯಿದ್ದೀನಿ. ತುಂಬ ಕಷ್ಟ ಆಗುತ್ತೆ, ಬಕ್ಕೊಂಡೇ ಹೋಗಬೇಕು, ಮತ್ತು ಕುತ್ಕೊಂಡು ಇದು ಮಾಡಬೇಕು, ತುಂಬ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಮುಂಚೆನೇ ಹೇಳೋದು ಒಳ್ಳೇದಲ್ವಾ, ಹೋಗಿ ಮತ್ತೆ ತೊಂದರೆ ಮಾಡ್ಕೋಬಾರ್ದು ಅಂತ. ವರ್ಷಕ್ಕೊಂದ್ಸತಿ ತಿಂಗ್ಳಿಗೊಂದ್ಸತಿ ಆಗಲಿ, ಅಥವಾ ನಿಮ್ಗೆ ಯಾವಾಗ ಅನುಕೂಲ ಆಗುತ್ತೋ ಆವಾಗ ಒಂದ್ಸತಿ ಬಂದು ಈ ಥರ ಅಭಿಷೇಕ ಎಲ್ಲ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಹೋದರೆ ನಿಮಗೂ ಚೆನ್ನಾಗಿ ಅನಿಸುತ್ತೆ. ಮತ್ತು ಏನೇ ಕೋರಿಕೆ ಇದ್ದರೂ ನಿಮಗೆ ಕೇಳಿಕೊಂಡ್ರೆ ನಿಜವಾಗ್ಲೂ ಆಗುತ್ತೆ. ನನಗೆ ಆ ಥರ ಅನುಭವ ಆಗಿದೆ. ಸೊ ಅಂದರೆ ಗೊತ್ತಿಲ್ಲದೆ ಇರೋರಿಗೆ ಕನ್ಸಲ್ಲಿ ಬಂದು ತಿಳಿಸಿದೆ ಅಂತಂದರೆ ನೀವೇ ಯೋಚನೆ ಮಾಡಿ. ಸೀರಿಯಸ್ಲಿ ಇಂಥದ್ದೊಂದು ದೇವಸ್ಥಾನ ಇದೆ ಅಂತ ನನಗೆ ಗೊತ್ತೇ ಇಲ್ಲ. ಆ ಥರ ಬಂದಮೇಲೆ ನನಗೆ ಗೊತ್ತಾಗಿದೆ ಹೌದು ಇದೆ ಅಂತ. ನೋಡ್ಬೋದು ನೀವು ಸುತ್ತ ಎಷ್ಟು ಒಂದು ಮನೆ ಕಾಣಲ್ಲ ಅಲ್ವಾ, ಸುತ್ತ ಬರೀ ಗಿಡ ಮರ ಬಂಡೆಗಳು ಇದೇ ಥರ ಕಾಣುತ್ತೆ ನೋಡಿ. ಆ್ಯಂಡ್ ಇಲ್ಲಿಗೆ ಟಾರ್ ರೋಡ್ ಕೂಡ ಇದೆ, ರೋಡ್ ಇದೆ, ಬರ್ಬೋದು, ಆರಾಮಾಗಿ ಬರ್ಬೋದು. ಇಲ್ಲಿ ಆಟೋದವ್ರನ್ನ ಕೇಳಿದ್ರೆ, ಮಾಗಡಿಗೆ ಬಂದು ಆಟೋದವ್ರನ್ನ ಕೇಳಿದ್ರೆ ಈ ಥರ ಮಾದೇಶ್ವರ ಬೆಟ್ಟ, ಮೋಟೆಗೌಡನಪಾಳ್ಯ ಅಂತ ಹೇಳಿದ್ರೆ ಕರ್ಕೊಂಡು ಬರ್ತಾರೆ. ಮತ್ತು ಗಾಡಿ ಏನಾದರೂ ಇದ್ದರೆ, ನಿಮ್ಮ ಹತ್ರ ವೆಹಿಕಲ್ ಇದ್ದರೆ ನೀವು ಆರಾಮಾಗಿ ಬರ್ಬೋದು. ಬಟ್ ರೂಟ್ ಒಂದು ತಿಳ್ಕೊಂಡ್ರೆ, ಇಲ್ಲ ಯಾರನ್ನಾದ್ರೂ ಕೇಳಿದ್ರೂ ಹೇಳ್ತಾರೆ, ಕೇಳ್ಕೊಂಡು ಬರ್ಬೋದು. ನಾನು ಲಾಸ್ಟಲ್ಲಿ ರೂಟೂ ಹಾಕ್ತೀನಿ ನೋಡಿ. ಸುತ್ತ ಎಷ್ಟು ಚೆನ್ನಾಗಿದೆ. ಇಲ್ಲಿ ಏನೋ ಒಂದು ಕನ್ಸ್ಟ್ರಕ್ಷನ್ ನಡೀತಿದೆ, ಅದು ಚೌಟ್ರಿನ ಏನೂ ಗೊತ್ತಿಲ್ಲ. ನಿಮ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಂದರೆ ನನಗೆ ಕಮೆಂಟ್ ಮಾಡಿ. ನಾನು ನೀಟಾಗಿ ಇನ್ನೊಂದು ಸತಿ ಮಂಡೇ ಹೋಗ್ಬಿಟ್ಟು ನೆಕ್ಸ್ಟ್ ಟೈಮ್ ಮಂಡೇ ಹೋದಾಗ ಎಲ್ಲ ನೀಟಾಗಿ ಪೂಜಾರಿಗಳನ್ನ ಕೇಳಿಬಿಟ್ಟು ನಿಮ್ಗೆ ತಿಳಿಸ್ತೀನಿ, ಯಾವುದೇ ಬಗ್ಗೆ ಇನ್ಫಾರ್ಮೇಷನ್ ಬೇಕಂದ್ರು. ಆ್ಯಂಡ್ ಇಲ್ಲಿ ವಾಟರ್ ಫೆಸಿಲಿಟಿನೂ ಇದೆ, ಟ್ಯಾಂಕ್ ಇದೆ, ವಾಟರ್ ಟ್ಯಾಂಕು. ಸೊ ನಿಮಗೆ ಆ ನೀರೆಲ್ಲ ವ್ಯವಸ್ಥೆ ಇರುತ್ತೆ. ಊಟ ಮತ್ತು ಪೂಜೆ ಸಾಮಾನೆಲ್ಲ ಸಿಗಲ್ಲ. ನೀವು ಪೂಜೆ ಸಾಮಾನೆಲ್ಲ ನೀವು ಮಾಗಡಿನಲ್ಲೇ ತೊಗೊಂಡು ಬರಬೇಕಾಗುತ್ತೆ ನೋಡಿ. ಇಲ್ಲಿ ನಂದಿ ಇದಿದೆ, ಸುತ್ತ ನಂದಿ ಇದೆ, ಇದು ಸುತ್ತಬೋದು, ನೋಡ್ಬೋದು ಎಷ್ಟು ಚೆನ್ನಾಗಿದೆ. ಇವಾಗೆಲ್ಲ ಬೆಂಗಳೂರಲ್ಲಿ ಇಂಥದ್ದೆಲ್ಲ ಎಲ್ಲಿ ಸಿಗುತ್ತೆ ಹೇಳಿ. ನಿಜವಾಗ್ಲೂ ಬೆಂಗಳೂರು ಕಡೆ ದೇವಸ್ಥಾನಗಳಿಗೆ ಹೋಗ್ಬೇಕಂದ್ರೆ ಬೇಜಾರಾಗ್ಬಿಡುತ್ತೆ. ಎಲ್ಲ ಕಮರ್ಷಿಯಲು. ಬೆಂಗಳೂರು ಕಡೆ ಅಂತಲ್ಲ, ಎಲ್ಲೋದ್ರೂ ಇವಾಗ ಕಮರ್ಷಿಯಲ್ ಆಗಿಬಿಟ್ಟಿದೆ. ದೇವಸ್ಥಾನಗಳಂದ್ರೇ ಒಂಥರ ಭಕ್ತಿ ಅನ್ನೋದಕ್ಕಿಂತ ಜಾಸ್ತಿ ಕಮರ್ಷಿಯಲ್ ಆಗಿಬಿಟ್ಟಿದೆ. ಎಷ್ಟು ದುಡ್ಡು ಹಾಕ್ತಾರೆ ತಟ್ಟೆಗೆ, ಅದನ್ನೇ ನೋಡ್ತಿರ್ತಾರೆ. ಕೆಲವೊಬ್ರಂತೂ ಡೈರೆಕ್ಟಾಗೆ ಕೇಳ್ತಾರೆ, ದುಡ್ಡು ಹಾಕಿ ಇದಕ್ಕೆ ಮಂಗಳಾರತಿಗೆ ದುಡ್ಡು ಹಾಕಿ ಅಂತ. ಸೊ ಹಾಗಾಗಿ ಇಂಥ ಜಾಗಗಳು ಬಂದರೆ ನಿಮ್ಗೆ ಆ ಥರ ಫೀಲ್ ಆಗಲ್ಲ. ನೀವೇ ಖುಷಿಯಾಗಿ ನಿಮ್ಗೆ ಅನುಕೂಲ ಆಗೋಷ್ಟು ಟೈಮು ನೀವು ಆರಾಮಾಗಿ ಇದು ಮಾಡ್ಬೋದು, ಎಕ್ಸ್ಪ್ಲೋರ್ ಮಾಡ್ಬೋದು. ಈ ಥರ ನೇಚರೆಲ್ಲ ನೋಡೋದ್ರಿಂದ ನಿಮ್ಮ ಮನಸ್ಸಿಗೂ ಒಂಥರ ಖುಷಿ ಕೊಡುತ್ತೆ.
ಯಾವಾಗಲೂ ಸುತ್ತ ಮನೆಗಳಿರೋದು, ಮಧ್ಯದಲ್ಲಿ ದೇವಸ್ಥಾನಗಳು, ಮತ್ತು ಜನಗಳ ಕಿರಿಕಿರಿ, ಮತ್ತು ಅಂಗಡಿಗಳು. ಅವರು ಐಟಮ್ ತೊಗೊಳ್ಳಿ, ಅದು ತೊಗೊಳ್ಳಿ, ಇದು ತೊಗೊಳ್ಳಿ ಅಂತ ಹಿಂಸೆ ಕೊಡ್ತಿರ್ತಾರೆ. ನೆಮ್ಮದಿಯಾಗಿ ದೇವಸ್ಥಾನಕ್ಕೂ ಹೋಗಿ ಬರೋಕ್ಕಾಗಲ್ಲ. ಇಂಥ ಜಾಗದಲ್ಲಿ ಅಂಥದ್ದು ಯಾವುದೇ ಡಿಸ್ಟರ್ಬೆನ್ಸ್ ಇರಲ್ಲ. ನೋಡಿ, ಸುತ್ತ ಒಬ್ಬರೇ ಒಬ್ಬರು ಕಾಣ್ತಿದ್ದಾರೆ ನಿಮಗೆ, ಎಲ್ಲೋ ಅಪರೂಪ. ಅದು ಸೋಮವಾರ ಅಷ್ಟೇ ಇರ್ತಾರೆ ಜನ, ಬೇರೆ ಟೈಮಲ್ಲಿ ಜನನೂ ಇರಲ್ಲ, ಪೂಜಾರಿಗಳು ಇರಲ್ಲ, ದೇವಸ್ಥಾನವೂ ತೆಗ್ದಿರಲ್ಲ. ದೇವಸ್ಥಾನ ನೋಡಬೇಕು ಅಂತಂದರೆ ನೀವು ಸೋಮವಾರ ಮಾತ್ರ ಬರಬೇಕು. ಬೇರೆ ಟೈಮಲ್ಲಿ ಬಂದರೆ ಆರಾಮಾಗಿ ಗುಹೆಗೆ ಹೋಗ್ಬೋದು, ಗುಹೆನಲ್ಲಿ ಹೋಗಿ ಪೂಜೆ ಮಾಡ್ಕೊಂಬರ್ಬೋದು. ಆ್ಯಂಡ್ ಫ್ರೆಂಡ್ಸ್, ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ, ಅಂದರೆ ಈ ಪ್ರಯತ್ನ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇದು ಬಂಡೆ ಇದೆ, ಅಂದರೆ ಲಿಂಗು ಇದೆಯಲ್ವಾ ಗುಹೆ, ಅದೇ ಬಂಡೆ ಇದು. ಅದನ್ನು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೋಡಿ, ಪೇಂಟ್ ಮಾಡಿಬಿಟ್ಟು ಸರ್ಪ ಥರನೇ ಮಾಡಿಬಿಟ್ಟಿದ್ದಾರೆ. ಸರ್ಪದ ತಲೆ ಮೇಲೆ ನಂದಿ ವಿಗ್ರಹ ಇದೆ, ನಂದಿ ಇದೆ ಅನ್ನೋ ಥರ ಇದು ಮಾಡಿದ್ದಾರೆ ಅಲ್ವಾ, ಎಷ್ಟು ಚೆನ್ನಾಗಿದೆ. ಆ ಥಾಟ್ ಬಂದಿದೆಯಲ್ಲ ಅವ್ರಿಗೆ, ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಹೇಳಬೇಕು. ತುಂಬ ಚೆನ್ನಾಗಿ ಅನಿಸುತ್ತೆ ಅದೆಲ್ಲ. ಮೇಲ್ಗಡೆ ಎಲ್ಲ ನೀವು ಹೋಗಿ ಓಡಾಡ್ಕೊಂಬರ್ಬೋದು, ಸ್ಟೆಪ್ಸ್ ಇದೆ, ಹೋಗ್ಬಿಟ್ಟು ಮೇಲ್ಗಡೆ ದೇವಸ್ಥಾನದ ಮೇಲೆಲ್ಲ ಆರಾಮಾಗಿ ಓಡಾಡ್ಕೊಂಬರ್ಬೋದು. ಇದು ದೇವಸ್ಥಾನ ನೋಡಿ, ಮಹದೇಶ್ವರ ಇದ್ದಾನೆ. ಇಲ್ಲಿ ಸೋಮವಾರ ಮಾತ್ರ ಇರುತ್ತೆ, ಬೇರೆ ಟೈಮಲ್ಲಿ ಏನಾದರೂ ಫಂಕ್ಷನ್ ಇದ್ದರೆ ಅಥವಾ ಏನಾದರೂ ಸ್ಪೆಷಲ್ ಡೇ ಇದ್ದರೆ ಇರುತ್ತಂತೆ. ಮತ್ತು ಜಾತ್ರೆ 1 ವರ್ಷಕ್ಕೊಂದ್ಸತಿ ಅಂತ ಆಗಲೇ ಹೇಳಿದ್ನಲ್ಲ, ವರ್ಷಕ್ಕೊಂದ್ಸತಿ ಜಾತ್ರೆ ಎಲ್ಲ ಮಾಡ್ತಾರಂತೆ. ಅದು ಯಾವಾಗ ಅಂತ ನೆಕ್ಸ್ಟ್ ಏನಾದರೂ ನನಗೆ ಗೊತ್ತಾದರೆ ನಿಮಗೂ ತಿಳಿಸ್ತೀನಿ. ಈ ಥರದ್ದೆಲ್ಲ ಯೂಶ್ವಲಿ ಎಲ್ರಿಗೂ ಇಷ್ಟ ಆಗುತ್ತಲ್ವ, ನಮ್ಗಳಿಗಂದರೆ ಈ ಥರ ಜಾಗ ಎಲ್ಲ ಮೊದಲೇ ಎಕ್ಸೈಟ್ಮೆಂಟು ನೋಡಬೇಕು ಅಂತ. ಹಾಗಾಗಿ ನೆಕ್ಸ್ಟ್ ಟೈಮ್ ತಿಳಿಸ್ತೀನಿ. ಪೂಜೆ ಎಲ್ಲ ಆಯಿತು. ಈಚೆನು ಇದು ಏನು ಉತ್ಸವದ ದೇವರು ಅಂತ ಹೇಳ್ತಾರೆ, ಉತ್ಸವ ಮೂರ್ತಿ ಅದು ಇದೆ. ಮಹದೇಶ್ವರ ಹುಲಿ ಮೇಲೆ ಕೂತಿರೋದು ನೋಡ್ಬೋದು, ಇದೇ ಉತ್ಸವ ಮೂರ್ತಿ. ಮತ್ತಿಲ್ಲಿ ಏನಾದರೂ ಕೋರಿಕೆಗಳಿದ್ರೆ ಮತ್ತು ಹೂ ಕೇಳೋದಿದ್ರೆ, ಅಂದರೆ ಕೆಲಸ ಆಗುತ್ತಾ ಇಲ್ವಾ ಅಂತ ಹೂ ಕೇಳ್ತಾರಲ್ವ, ಅದು ಕೇಳ್ಬೋದಂತೆ. ಅಂದರೆ ಅಭಿಷೇಕ ಮಾಡಿಸ್ಬಿಟ್ಟು ಕೇಳಬೇಕಂತೆ. ಸೊ ಇಷ್ಟೇ. ಇದು ರೂಟು ಮಾಗಡಿಯಿಂದ ಬಂದು ಕಲ್ಯಾಣ ರೂಟಲ್ಲಿ ಬಂದು ಇಲ್ಲಿ ರೈಟ್ ತೊಗೋಬೇಕು. ಇಲ್ಲಿ ಅಂಬೇಡ್ಕರ್ ಸರ್ಕಲ್ ಅಂತ ಕಾಣುತ್ತೆ, ಆ ರೂಟಲ್ಲಿ ಹೋಗ್ಬೇಕು ನೀವು. ಅದೇ ರೂಟಲ್ಲಿ ಸ್ಟ್ರೈಟ್ ಹೋದರೆ ಅಲ್ಲಿ ಮುಂದೆ ಬಂದರೆ ಇಲ್ಲಿ ಲೆಫ್ಟ್ ಸೈಡಲ್ಲಿ ಟ್ಯಾಂಕ್ ಕಾಣ್ತಿದ್ದಿಲ್ಲ, ಟ್ಯಾಂಕು ಏನೋ ಗೊತ್ತಿಲ್ಲ ಅದು. ಇಲ್ಲಿ ರೈಟಲ್ಲಿ ಕಾಣುತ್ತೆ, ಇದು ಶ್ರೀ ಮಹದೇಶ್ವರ ಸನ್ನಿಧಿ ದಾರಿ ಅಂತ ಇರುತ್ತೆ ಬೋರ್ಡು. ಅದ್ರ ಪಕ್ಕದಲ್ಲೇ ಒಂದು ಚಿಕ್ಕದು ಏನಂತಾರೆ ಪೆಟ್ಟಿ ಅಂಗಡಿ ಇದೆ. ಇದು ಈ ಗ್ರೀನ್ ಕಲರ್ದೊಂದು ಇದು ಕಾಣುತ್ತೆ. ಮುಂದೆ ಬಂದರೆ ರೈಟ್ ತೊಗೋಬೇಕು. ಅದೇ ರೂಟಲ್ಲಿ ಸ್ಟ್ರೈಟ್ ಬಂದರೆ ಮುಂದೆ ಒಂದು ರೈಟ್ ಇದು ಕಾಣುತ್ತೆ ರೂಟು. ಇಲ್ಲಿ ಶ್ರೀ ಕ್ಷೇತ್ರ ಮಹದೇಶ್ವರ ಸನ್ನಿಧಿ ಅಂತ ರೂಟ್ ಮ್ಯಾಪ್ ಇದೆ. ಅಲ್ಲೇ ಸ್ಟ್ರೈಟಾಗಿ ಬಂದರೆ ಲೆಫ್ಟ್ ತೊಗೊಂಡ್ರೆ ಡೈರೆಕ್ಟಾಗಿ ದೇವಸ್ಥಾನಕ್ಕೆ ಹೋಗ್ಬೋದು. ನಾನಲ್ಲಿ ಇದನ್ನು ವೀಡಿಯೋ ಮಾಡಿರಲಿಲ್ಲ, ಸೊ ಹಾಗಾಗಿ ರಿಟರ್ನ್ ಬರ್ತಾ ವೀಡಿಯೋ ಮಾಡಿಕೊಂಡೆ. ಇಷ್ಟೇ ಫ್ರೆಂಡ್ಸ್, ನಿಮಗೇನಾದರೂ ಇಷ್ಟ ಆದರೆ ಇದು ದೇವಸ್ಥಾನ ಒಂದು ಸತಿ ವಿಸಿಟ್ ಮಾಡಿ, ನಿಮಗೂ ಎಲ್ಲ ಒಳ್ಳೆಯದಾಗುತ್ತೆ. ತುಂಬ ಒಳ್ಳೆಯ ದೇವಸ್ಥಾನ ಅಂತ ಹೇಳ್ಬೋದು. ದೇವಸ್ಥಾನ ಒಳ್ಳೇದು ಅನ್ನೋದಕ್ಕಿಂತ ನೇಚರ್ ಚೆನ್ನಾಗಿದೆ, ಪ್ರಕೃತಿ ಮಡಿಲಲ್ಲಿರೋದು ಇದು ಎಲ್ರಿಗೂ ಇಷ್ಟ ಆಗುತ್ತಲ್ವ ಈ ಥರ ದೇವಸ್ಥಾನಗಳು ಅಂದರೆ. ಸೊ ಹಾಗಾಗಿ ಈ ಪ್ರಯತ್ನ ಏನಾದರೂ ನಿಮ್ಗೆ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಸಾಧ್ಯ ಆದಷ್ಟು ಜನಕ್ಕೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.